ದೇಶದ ಜನರನ್ನ ದಿವಾಳಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಸೌದಿ ಒಲೆಯ ಮೇಲೆ ಅಡುಗೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆದಿದೆ. ಮೈಸೂರು ಪುರಭವನದ ಎದುರು ಇಂದು ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಮತ ನೀಡಿದ ದೇಶದ ಜನತೆ ಇಂದು ಪರಿತಪಿಸುವಂತಾಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿಸಿದ್ದು, ಮೋದಿಯವರ ಅತ್ಯಂತ ಉತ್ತಮ ಆಡಳಿತದಿಂದ ಮಧ್ಯಮ ಮತ್ತು ಬಡವರ ಬದುಕು ಬೀದಿಗೆ ಬೀಳುವ ಅಪಾಯದಲ್ಲಿ ಬಂದು ನಿಂತಿದೆ. ದೇಶ ಹಾಗೂ ದೇಶದ ಜನರ ಬದುಕು ದಿವಾಳಿಯತ್ತ ಸಾಗಿದೆ ಅಂತ ಕಿಡಿಕಾರಿದ್ರು. ಅನ್ನ ಊಟ ಮಾಡುವ ಜನರು ಇಂದು ಗಂಜಿ ಕುಡಿದು ಮಲಗುವ ಪರಿಸ್ಥಿತಿಗೆ ಬಂದು ನಿಂತಿದೆ. ಜನರ ಬದುಕನ್ನ ಬಿಜೆಪಿ ಪಕ್ಷದ ಸರ್ಕಾರ ಮೂರಾಬಟ್ಟೆ ಮಾಡಿದೆ. ಕೇಂದ್ರ ಸರ್ಕಾರ ಜನಸಾಮಾನ್ಯರ ಬದುಕಿನ ಮೇಲೆ ಪ್ರಹಾರ ಮಾಡಲು ಹೊರಟಿದೆ. ಪ್ರಧಾನಿ ಮೋದಿ ಅವರು ಜನರಿಗೆ ಮೋಸ ಮಾಡುತ್ತಿದ್ದಾರೆ. ದೇಶದ ಜನರು ಇಟ್ಟಿದ್ದ ಅಪಾರ ನಂಬಿಕೆಯನ್ನ ಹುಸಿಯಾಗಿಸಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ, ರೈತರ ಆದಾಯ ದ್ವಿಗುಣ, ಬೇಟಿ ಬಚಾವೋ ಬೇಟಿ ಪಢಾವೋ, ಸ್ಮಾರ್ಟ್ ಸಿಟಿ ನಿರ್ಮಾಣ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮರ್ತಿದ್ದಾರೆ. ಅಚ್ಚೇ ದಿನ ಬರಲಿದೆ ಅಂತ ವಂಚಿಸ್ತಾ ಇದ್ದು, ಅಚ್ಚೇ ದಿನ ಇದೇನಾ ಅಂತ ಪ್ರಶ್ನಿಸಿದ್ರು. ಇನ್ನಾದರೂ ಪ್ರಧಾನಮಂತ್ರಿಗಳು ಎಚ್ಚೆತ್ತು ಜನಸಾಮಾನ್ಯರ ಬದುಕನ್ನ ಬೀದಿ ಪಾಲು ಮಾಡುವ ನಿರ್ಣಯಗಳನ್ನ ಹಿಂಪಡೆದು ಜನರಿಗೆ ಮತ್ತು ದೇಶಕ್ಕೆ ಅಚ್ಚೇ ದಿನ ಬರ್ತಿದ್ರೂ ಪರವಾಗಿಲ್ಲ, ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳ ಬೆಲೆ ಇಳಿಸಿ ಜನ ಮತ್ತು ದೇಶ ದಿವಾಳಿ ಆಗುವುದನ್ನ ತಡೆದ್ರೆ ಸಾಕು. ನಿಮ್ಮ ಮುಖ ನೋಡಿ ಮತ ಕೊಟ್ಟ ಮತದಾರನ ಬದುಕು ಸಾರ್ಥಕವಾಗಲಿದೆ ಅಂತ ಹೇಳಿದ್ರು. ಗ್ಯಾಸ್ ಸಿಲಿಂಡರ್ನ ಬೆಲೆ, ಪೆಟ್ರೋಲು, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅಚ್ಚ ದಿನ ಆಗೈ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅಚ್ಚ ದಿನ ಮರ್ಗೈ ಆಗಿದೆ. ಯಾಕೆ ಅಂತಂದರೆ ಇವತ್ತು ಬಡವನ ಬದುಕು ಬೀದಿಗೆ ಬಂದು ನಿಂತಿದೆ. ದೇಶ ಮತ್ತು ದೇಶದ ಜನರ ಬದುಕು ದಿವಾಳಿಯತ್ತ ಹೋಗ್ತಾ ಇದೆ. ಕಾರಣ, ಇವತ್ತು ಒಬ್ಬ ಬಡವ ಒಂದು ಸಿಲಿಂಡ್ರನ್ನು ತೆಗೆದುಕೊಂಡು ಅಡುಗೆ ಮಾಡಿ ಊಟ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಸಿಲಿಂಡ್ರನ್ನ ತ್ಯಜಿಸಿ ಸೌದೆಯ ಒಲೆಗೆ ಅವಲಂಬಿತನಾಗುವಂಥ ಪರಿಸ್ಥಿತಿಗೆ ದೇಶವನ್ನು ದೂಡಿರುವಂಥದ್ದು ಸಾಧನೆ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಸಲ್ಲಬೇಕು. ದೇಶವನ್ನು 70 ವರ್ಷಗಳ ಹಿಂದಕ್ಕೆ ಕೊಂಡೋಗ್ತಾ ಇದ್ದಾರೆ. ಅಚ್ಚ ದಿನ ಆಗೈ ಅಂತೇಳಿ ಮತ ನೀಡಿ ನನಗೆ ನನ್ನ ಮುಖವನ್ನು ನೋಡಿ ದೇಶದ ಜನ ನಿಮಗೆ ಒಳ್ಳೆ ದಿನ ತರ್ತೀನಿ ಅಂತೇಳಿ ಇವತ್ತು ಜನರ ಬದುಕನ್ನು, ಬಡವರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸಿರುವಂಥದ್ದು ಮೋದಿಯವರು. ಜನರಿಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಅವರ ನಂಬಿಕೆಗೆ ದ್ರೋಹ ಬಗೆದು ಇವತ್ತು ಮೋದಿಯವರು ಮೋಸ ಮಾಡಿದ್ದಾರೆ ದೇಶದ ಜನಕ್ಕೆ. ಮೋದಿ ಅಂದರೆ ಮೋಸ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಬಡವರ ಬದುಕನ್ನು ಬೀದಿಗೆ ಹಾಕುವಂಥ ಕೆಲಸ ಆಗಬಾರ್ದು. ನಿಮ್ಮ ಕೈಲಿ ಆಡಳಿತ ನಡೆಸಲಿಕ್ಕೆ ಆಗೋದಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ದಯವಿಟ್ಟು ಅಂತ ನಾವು ಈ ಮೂಲಕ ಒತ್ತಾಯನ ಮಾಡ್ತಾ ಇದ್ದೇವೆ. ಏನು BJP ನೇತೃತ್ವದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರೇ, ಈ ಮೂಲಕ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ. ದೇಶದ ಜನರನ್ನು ಮತ್ತು ಬದುಕನ್ನು ದಿವಾಳಿ ಮಾಡುವಂಥ ಈ ಬೆಲೆ ಏರಿಕೆಯನ್ನು, ಅಗತ್ಯ ವಸ್ತುಗಳ ಏರಿಕೆಯನ್ನು ತಕ್ಷಣದಿಂದ ವಾಪಸ್ ಪಡಿಬೇಕು. ಅವರು ನೆಮ್ಮದಿಯಾದ ಬದುಕನ್ನು ಬದುಕಬೇಕು ಮತ್ತು ದೇಶವನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು. ನಾವು ಹಿಂದಕ್ಕೆ ತಗೊಂಡು ಹೋಗೋದಲ್ಲ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ KS ಶಿವರಾಮು, ಮುಖಂಡರಾದ M ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.